ಶರಣು ಶರಣಾರ್ಥಿಯಪ್ಪ ಎಲ್ಲರಿಗೂ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಗಿಡ ಹಚ್ಚಿದೆವು ಆ ಕಟ್ಟಿಗಳಿಗೆ ಭಾಳ ಹುಲ್ಲದ ಅದಕ್ಕೆ ಎಣ್ಣೆ ಹೊಡಿಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಎಣ್ಣೆ ಹೊಡೆದ್ರೆ ಅದು ಏನು ಹುಲ್ಲಿರಲ್ಲ, ಎಲ್ಲ ಸುಟ್ಟು ಹೋಯ್ತದ. ಯಾಕಂದ್ರೆ ಹುಲ್ಲಿದ್ರೆ ಬ್ಯಾಸ್ಗೆ ಟೈಮ್ನಾಗ ಈ ಕಡೆ ಎಲ್ಲ ಉರಿ ಹಚ್ಚಿರಂದ್ರೆ ಗಿಡ ಹಚ್ಚಿ ಏನು ಸ್ವಾರ್ಥ ಇರಲ್ಲ, ಎಲ್ಲ ಸುಟ್ಟು ಹೋಯ್ತವ. ಅದ್ರ ಕಡೆ ಇವತ್ತು ಎಣ್ಣೆ ಹೊಡಿಬೇಕಂತ ಬಂದೀವಿ. ಇದು ನೋಡ್ರಿ, ಇದು ಹುಲ್ಲು ದನಕ್ಕೆ ತಿಂಬೋದು ಅಂತ ಹೇಳಿನಲ್ಲ ಹಿಂದಿನ ವಿಡಿಯೋದಾಗ. ಇದು ಅದೇ ದನಕ್ಕೆ ತಿಂಬೋದು ಹುಲ್ಲದ, ಸರ್ಕಾರಿ ಹುಲ್ಲು ಅಂತ ನೋಡ್ರಿ. ಇಲ್ಲಿ ಎಲ್ಲ ಹುಲ್ಲು ಎಷ್ಟಾಗ್ಯದ, ಆಲ್ರೆಡಿ ಒಂದು ಸರ್ತಿ ಹೊಡೆದಿದ್ದೆವು, ಹುಲ್ಲು ಹೋಗ್ಯದ. ಮತ್ತು ಎಷ್ಟು ಬಾರೀಕ್ ಎಷ್ಟು ಬಂದ ನೋಡ್ರಿ, ಬರೀ ಕಾಂಗ್ರೆಸು ಅದು ಇದು ಇಷ್ಟು ನೋಡ್ರಿ ಕಾಣತ್ವಲ್ಲ ನಿಮ್ಗೆ ಎಷ್ಟು ಕ್ಲಿಯರಾಗಿ ನೋಡ್ರಿ. ಹುಲ್ಲು ಹಾಗೆ ಬಿಟ್ಟು ಅಂದ್ರೆ ಗಿಡ ಎಲ್ಲ ಸುಟ್ಟು ಹೋಯ್ತಾವ ಮುಂದೆ ಹೊಡೆದಾಗಿ ಮೇಲೆ ಹುಡುಗಿರ ಹತ್ತಿರ. ಇದು ಭಾಳ ಡೇಂಜರ್. ಇದು ಕಟ್ಟಿಗಳಿಗೆಲ್ಲ ಕ್ಲೀನ್ ಫಸ್ಟ್ ಹೊಡೆದಿವಿ, ಮತ್ತು ಆಗ್ಯದ ಅದಕ್ಕೆ ಹೊಡೆ ಕಡಿನ ಮತ್ತು ಎಣ್ಣೆ ತಂದಿವಿ. ನೋಡ್ರಿ ಇದಕ್ಕೆಲ್ಲ ಹೊಡಿಬೇಕಂತ ಪ್ಲ್ಯಾನ್ ಅದ ಇವತ್ತು. ಇಲ್ಲಿ ಎಣ್ಣೆ ಇತ್ತು, ಎಣ್ಣೆ ತೊಗೊಂಡು ನಡೆದೀನಿ. ಇಲ್ಲ ಅದು ನೋಡ್ರಿ ಎಣ್ಣೆ ಕಟ್ಟಿ ಮೇಲೆ ನಮ್ಮವ್ರು ರೊಟ್ಟಿ ತಂದಾರೆ. ಇಲ್ಲಿ ನಮ್ಮ ಹೊಲ್ದಾಗ ಗುಡಿ ಅದ ನೋಡ್ರಿ, ಲಕ್ಷ್ಮೀ ಗುಡಿ ಅಂಥೇಳಿ ನೋಡ್ರಿ. ಮಿಷನ್ ಹಾಕ್ಲತ್ತೀವಿ, ಮಿಷನ್ದಾಗ ನೀರು ನಮ್ಮ ಬಾಬರು ಸ್ಟಾರ್ಟ್ ಮಾಡತ್ತಾರ ಮಿಷನು. ಎರಡು ಕೊಡ ನೀರು ಇಡ್ತಾರೆ ನಮ್ಮ ಮಿಷನ್ ದೊಡ್ಡದ ಸ್ವಲ್ಪ. ಎರಡು ಕೊಡ ನೀರು, ಎಣ್ಣೆ ಅದು ಏಜಿಲ್ ಅಂತೇಳಿ ಇದೆ ನೋಡ್ರಿ ಎಣ್ಣೆ. ಅದು 90 ml ಇರ್ತದೆ ಡಬ್ಬಿ, ಅದ್ರಾಗ ಅದ್ರ ಸಂಗಟ ಅದರಿಂದ ಹಾಕ್ಬೇಕು. ಒಂದು ಡಬ್ಬಿಗೆ ಒಂದು 90 ml, 2 ಕೊಡ ನೀರು. ಇದೇ ನೋಡ್ರಿ ಗಿಲಾಸಿಲ್ ಅಂತ ಎಣ್ಣೆ. ಇದು ಹೊಡೆದ್ರೆ ಎಲ್ಲನೇ ಇರ್ತದೆ, ಹುಲ್ಲು ಗಿಡ ಗಂಟಿ ಏನು ಬಿ ಇರಲ್ಲ, ಬೆಳಿಗ್ಗೆ ಸಾತ್ ಹೋಯ್ತದೆ. ಇದು ಖಾಲಿ ಕಟ್ಟಿಗಳಿಗೆ ಗಿಡದ ಕೆಳಗೆ ಎಲ್ಲರೂ ಕೂಡ ನಿಂದ್ರ ಜಾಗದಾಗ ಹೊಡೆದಿರ್ತದೆ. ಮತ್ತು ಒಳಗೆ ತೊಗರಿ ಸಾಲದಾಗಿಂದ ಎಲ್ಲ ಸೋಯಾ ಉದ್ದ ಹೆಸರೆಲ್ಲ ತೆಕ್ಕೊಂಡು ಖಾಲಿ ತೊಗರಿ ಸಾಲದಾಗ ಹೊಡೆದ್ರೆ ಭೀ ಓಕೆ. ಬಟ್ ಏನೂ ಇರಲ್ಲ, ಎಲ್ಲ ನೆಲ ಸಾಫಾಗಿ ಹೋಯ್ತು. ಭಾಳ ಸ್ಟ್ರಾಂಗ್ ಅದ ಇದು ಎಣ್ಣೆ. ನಾ ಹಾಕ್ಲತ್ತಾರ ನೋಡ್ರಿ. ಒಂದು ಅದು ಡಬ್ಬಿ, 2 ಕೊಡ ನೀರು ಹಾಕಿ ಸ್ಟಾರ್ಟ್ ಮಾಡ್ತಾರೆ ಈಗ. ಈ ಎಣ್ಣೆ ಹೆಚ್ಚಿಗೆ ಮಾವಿನ ತೋಟದವರಿಗೆ ಏನಾರ ಬನ ಇದ್ದವರಿಗೆ ಕೆಳಗೆ ಗಿಡಗಳು ಕೆಳಗೆ ಹೊಡಿಲಾಕ ಮಾಡೋಕ್ಕೆಲ್ಲ ಭಾಳ ಯೂಸ್ಫುಲ್ ಆಗಿದೆ ಎಣ್ಣೆ. ಯಾಕಂದ್ರೆ ಕೆಳಗೆ ಹುಲ್ಲುಗಿಲ್ಲ ಆದ್ರೆ ಅದು ಸದಿ ಕಳ್ಸ್ಲಕ್ಕ ಎಲ್ಲ ಈಗಿನ ಕಾಲದಾಗ ಬಂದು ಸದಿ ಕಳ್ಸ್ಲಿಕ್ಕೆಲ್ಲ ಭಾಳ ಡಿಮ್ಯಾಂಡ್ ಆಗಿದೆ. ಯಾಕಂದ್ರೆ ಗೌರ್ಮೆಂಟ್ ಪುಕ್ಸೆಟ ರೊಕ್ಕ ಕೊಡ್ಲತ್ತದ. ಆ ರೊಕ್ಕ ತೊಗೊಂಡು ಯಾರೂ ಕೆಲಸಕ್ಕೆ ಬರ್ಲೋಗ್ಯಾರ, ಎಲ್ಲ ಹಾಳೆಲ್ಲ ತಿರಿ ಹೋಗ್ಯಾವ. ಹಾಗಾಗಿ ಹೊಲ ಕೆಲಸ ಮಾಡೋರಿಗೆ ಭಾಳ ತಕ್ಲೀಫ್ ಅದ ಇದ್ರಲಿಂದ. ಹಾಗಾಗಿ ಈ ಎಣ್ಣೆಗಳೆಲ್ಲ ಬಂದು ಭಾಳ ಸವಲತ್ತಾಗ್ಯದ ರೈತರಿಗೆ. ಈ ಎಣ್ಣೆಗಳೆಲ್ಲ ಒಂದು ರೈತರಿಗೆ ಒಂದು ಸಾತಿ ಒಂದು ಬೆನ್ನೆಲ್ಲ ಬಿದ್ದಂಗೆ ಇವೆಲ್ಲ ನಮಗೆ ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕಂದ್ರೆ. ನಾ ಹೇಳಿನಲ್ಲ ರೀ ನಿಮಗೆ, ಭಾಳ ಭಾರಿ ರಿಸಲ್ಟ್ ಅದ. ಇದು ರೈತರ ಕಡೆಯಿಂದ ಭಾಳ ಹೇಳಿ ಮಾಡಿಸಿದ ಎಣ್ಣೆ ಅದ ನೋಡ್ರಿ. ರಿಸಲ್ಟ್ ನಿಮ್ಮ ಕಣ್ಣೆದರದ ಹೆಂಗಾಗ್ಯದ, ಹೆಂಗಿತ್ತು ಹುಲ್ಲು ಹೆಂಗಾಗ್ಯದ ನಿಮ್ಮ ಕಣ್ಣಾರೆ ಅದ. ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇಟ್ಟೀನಿ. ಒಂದು 10 ದಿವಸದಾಗೆ ರಿಸಲ್ಟ್ ಅದ ರೀ ಇದ್ರದ್ದು. ಖತರ್ನಾಕ್ ಸುಟ್ಟು ಹೋಯ್ತದ ರೀ, ಫುಲ್ ಕ್ಲೀನ್ ಆಗಿರ್ತದೆ. ಏನು ಹೆಣ್ಮಕ್ಳು ಹೋಗಲಿ ಗಂಡಸರು ಹೋಗಲಿ ಕಟ್ಟಿಗಳಿಗೆ ಹೊಲದಲ್ಲಿ ಏನು ಅನ್ಸ್ಕಿರಲ್ಲ, ಫುಲ್ ಕ್ಲೀನ್ ಆಗಿರ್ತದೆ. ಹಾಗೆ ಹೊಲ್ದಾಗ ತೊಗರಿ ಹೊಲ್ದಾಗೂ ಹೊಡಿಬೋದು ರೀ ಆರಾಮ್ ಸರಿ. ಎಲ್ಲ ಬೆಳೆ ತೆಕ್ಕೊಂಡು ಮೇಲೆ ಏನೇನು ಇರೋದು ಸಾಲದಾಗೆಲ್ಲ ಫುಲ್ ಕ್ಲೀನಾಗಿ ಹೋಯ್ತದೆ. ಮುಂದಿನ ಸರ್ತಿನೂ ಮತ್ತು ಹುಲ್ಲು ಸ್ವಲ್ಪ ಕಮ್ಮಿನೇ ಐತದ ಹೊಲ್ದಾಗ. ಇದೆಲ್ಲ ಭಾಳ ಒಳ್ಳೆ ರಿಸಲ್ಟ್ ಅದ. ಗಿಲಾಸಿಲ್ ಅಂಥೇಳಿ ಎಣ್ಣೆ ಹೆಸರು, ಗ್ಲಾಸಿಲ್ ಅಂಥೇಳಿ. ನಮ್ಮಲ್ಲಿ 5 ಲೀಟ್ರ್ ಡಬ್ಬಿ ಅದ. 1 ಲೀಟ್ರೂ ಅವೈಲೇಬಲ್ ಅದ ನಿಮಗೆ ಮಾರ್ಕೆಟ್ನಾಗ, 1/2 ಲೀಟ್ರೂ ಅದ, ಅರ್ಧ ಲೀಟ್ರೂ ಅವೈಲೇಬಲ್ ಅದ. ಹೀಗೆ ಹೆಚ್ಚಿನ ರೈತರ ಸಂಪರ್ಕ ಮಾಹಿತಿ ವಿಡಿಯೋಗಳಿಗಾಗಿ ನಾವು ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ. ಮತ್ತು ಹೀಗೆ ರಿಲೇಟೆಡ್ ವಿಡಿಯೋಗಳು ಬರ್ತಾ ಇರ್ತಾವೆ. ಇದೇ ನೋಡಿರಿ ಎಣ್ಣೆ ಅದು. ಇನ್ನೊಂದು ಸರ್ತಿ ನೋಡ್ಕೊರಿ ಗ್ಲಾಸಿಲ್ ಅಂಥೇಳಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಬಾಯ್.